ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು AK ವ್ಲಾಗ್ಸ್. ಪ್ರತಿ ಸ್ಕೂಲಲ್ಲಿ ಒಂದು ರಹಸ್ಯ ಇರುತ್ತೆ ಅಂತ ನಿಮಗೆಲ್ಲ ಗೊತ್ತು. ನಮ್ಮ ಸ್ಕೂಲಲ್ಲೂ ಒಂದು ರಹಸ್ಯ ಇತ್ತು. ಅದೇ ರೂಮ್ ನಂಬರ್ 13. ಆ ರೂಮ್ ತುಂಬ ವರ್ಷದಿಂದ ಲಾಕ್ ಆಗಿತ್ತು. ಯಾಕಂತ ಯಾರಿಗೂ ಗೊತ್ತಿದ್ದಿಲ್ಲ. ಆದರೆ ಒಂದು ಮಳೆ ರಾತ್ರಿ ಅದು ತಾನೇ ಓಪನ್ ಆಯಿತು. ಆ ಓಪನ್ ಆದಾಗ ಎಲ್ಲರಿಗೂ ಶಾಕ್ ಆಯಿತು. ಏನು ಸಡನ್ನಾಗಿ ಒಂದು ಡೋರು ವಿಚಿತ್ರವಾಗಿ ಓಪನ್ ಆಗ್ತಿದೆಯಲ್ಲ ಅಂತ. ನಮ್ಮ ಸೀನಿಯರ್ಸು ಯಾವಾಗಲೂ ಹೇಳ್ತಿದ್ರು, ಸನ್ಸೆಟ್ ಆದಮೇಲೆ ರೂಮ್ 13 ಹತ್ರ ಹೋಗಬೇಡ ಅಂತ. ಆದರೆ ನಮಗೆ ಒಂದು ಕ್ಯೂರಿಯಾಸಿಟಿ ಇತ್ತು, ಅಲ್ಲೋದ್ರೆ ಏನಾಗುತ್ತೆ, ಅಲ್ಲೇನಿದೆ ಅಂತೆಲ್ಲ. ಆದರೆ ಮಿಡ್ ನೈಟ್ ಟೈಮಲ್ಲಿ ಆ ರೂಮಿಂದ ವಿಚಿತ್ರ ಸೌಂಡ್ ಬರ್ತಿತ್ತು. ಫಸ್ಟ್ ನಾವು ಅದನ್ನು ಜೋಕ್ ಅಂತ ಥಿಂಕ್ ಮಾಡಿದ್ವಿ. ಆದರೆ ಒಂದು ದಿನ ಎಲ್ಲವೂ ಚೇಂಜ್ ಆಯಿತು. ನಾವೇನು ಅಂದ್ಕೊಂಡಿದ್ದಿಲ್ಲ ಅದೆಲ್ಲ ಆಯಿತು. 10 ವರ್ಷದ ಹಿಂದೆ ಅರ್ಜುನ್ ಎಂಬ ಒಂದು ಸ್ಟೂಡೆಂಟ್ ಎಕ್ಸ್ಟ್ರಾ ಕ್ಲಾಸ್ ಟೈಮಲ್ಲಿ ಕಣ್ಮರೆ ಆಗಿಬಿಟ್ಟ. ಎಲ್ಲ ಟೀಚರ್ಸು ಫುಲ್ ಸ್ಕೂಲ್ ಸರ್ಚ್ ಮಾಡಿದ್ರು, ಆದರೂ ಎಲ್ಲೂ ಸಿಗಲಿಲ್ಲ. ಆ ದಿನದಿಂದ ರೂಮ್ 13 ಪರ್ಮಿನೆಂಟಾಗಿ ಲಾಕ್ ಮಾಡಿಬಿಟ್ರು. ಅಲ್ಲಿ ಯಾರು ಹೋಗಂಗಿಲ್ಲ ಅಂತ ಒಂದು ದೊಡ್ಡ ಸ್ಟ್ರಿಕ್ಟ್ ರೂಲ್ಸೇ ತಂದುಬಿಟ್ರು. ಕೆಲ ಸ್ಟೂಡೆಂಟ್ಸು ನೈಟ್ ಟೈಮಲ್ಲಿ ಅಲ್ಲಿ ಆ ಕ್ಲಾಸ್ ರೂಮ್ ಒಳಗೆ ಶ್ಯಾಡೋಸು ಮೂವ್ ಆಗೋದನ್ನ ನೋಡಿದರು. ಅದು ನಮ್ಮ ಪ್ರಿನ್ಸಿಪಲ್ ಹತ್ರ ಎಲ್ಲ ಹೇಳಿದರು.